20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ಶಾಸಕರು ಆದ ಕರಿಮಾಜಿ ನಾಯ್ಕ ಅವರ ಆಡಳಿತದಲ್ಲಿ 45% ಕಮಿಷನ್ ಆಧಾರದಲ್ಲಿ ಹೊಸ ಜಿಲ್ಲೆಯ ಗುತ್ತಿಗೆದಾರಿಗೆ ಕೆಲಸ ನೀಡುವ ಮೂಲಕ ಭ್ರಷ್ಟ ಆಡಳಿತ ನಡೆಸ್ತಾ ಇದ್ದಾರೆ ಎಂದು ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಣ್ಣಗೌಡ ನಾಯ್ಕ ವಕೀಲರು ಆರೋಪಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಶುಕ್ರವಾರ ಮಾತನಾಡಿದರು. ಕಲ್ಯಾಣ ಕರ್ನಾಟಕದ ವಿಶೇಷ ಅನುದಾನದಲ್ಲಿ ಪಟ್ಟಣಕ್ಕೆ 98 ಕೋಟಿ ಬಂದಿದ್ದು, ಅದರಲ್ಲಿ ಪಟ್ಟಣ ರಸ್ತೆಗೆ 25 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಕರೆದು ವರ್ಷಗಳಿದ್ರೂ ಇಲ್ಲಿಯವರೆಗೂ ಕಾಮಗಾರಿ ಪ್ರಾರಂಭಿಸದೆ ಕಾಲಹರಣ ಮಾಡಲಾಗ್ತಾ ಇದೆ. ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಬಂದಿದ್ದು, ಆ ಕಾಮಗಾರಿಗಳು ಲ್ಯಾಂಡ್ ಆರ್ಮಿ ಹಾಗೂ ನಿರ್ಮಿತಿ ಕೇಂದ್ರ ಕಂಪನಿಗಳಿಗೆ 45% ಕಮಿಷನ್ ಆಸೆಗೆ ನೀಡಿ ಸ್ಥಳೀಯ ಗುತ್ತಿಗೆದಾರಿಗೆ ದ್ರೋಹ ಬಗೆಯಲಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಾ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದ ಶಾಸಕಿ ಈಗ ತಮ್ಮ ಆಡಳಿತದಲ್ಲಿ ಅಧಿಕಾರಿಗಳು ತಾವು ಅದನ್ನೇ ಮಾಡ್ತಾ ಇದ್ದು ತಾಲೂಕಿನ ಮತದಾರರು ಇಡೀ ಶಾಪ ಹಾಕ್ತಾ ಇದ್ದಾರೆ. ಅದರಲ್ಲಿ 60ರಿಂದ 70% ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದೆ. ಅದರಲ್ಲಿ 45-46% ಕಮಿಷನ್ ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳು ಜೊತೆಯಾಗಿ 45-46% ಕಮಿಷನ್ ತಗೊಳ್ತಾರೆ. ಈ ರೀತಿಯಲ್ಲಿ ತಗೊಳ್ಳೋದ್ರಿಂದ ಕೇವಲ 55% ಬಜೆಟ್ನಲ್ಲಿ ಲ್ಯಾಂಡ್ ಆರ್ಮಿ ಆಗಿರ್ಬೋದು, ನಿರ್ಮಿತಿ ಕೇಂದ್ರದವರು ಸಂಪೂರ್ಣವಾಗಿ ಕ್ವಾಂಟಿಟಿ ರೀತಿಯಲ್ಲಿ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ ಅಂತ ನನ್ನ ಒಂದು ಪ್ರಶ್ನೆ. ಅದರ ಜೊತೆಗೆ ವಿಶೇಷವಾಗಿ ಐಮಾಸ್ಕ್ ಲೈಟ್ಗಳಿಗೆ 10 ಕೋಟಿ ಮೀಸಲಿಟ್ಟಿದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ಯಾರಾದರೂ ತಾಲೂಕಿನ ಒಂದು ಗುತ್ತಿಗೆದಾರರಲ್ಲಿ ಏಜೆನ್ಸಿ ಇರ್ಬೋದು, ಅವರಿಗೆ ಕೊಡಲಾರ್ದೇ ಒಂದು ಹೆಚ್ಚಿನ ಕಮಿಷನ್ ಆಸೆಗೋಸ್ಕರ ಮಾನ್ಯ ಶಾಸಕರು ಮೈಸೂರಿನವರಿಗೆ ಒಪ್ಪಿಸಿದ್ದಾರೆ ಆ 10 ಕೋಟಿಗೆ ಐಮಾಸ್ಕ್ ಲೈಟ್ಗಳ ಸಂಬಂಧ. ಅದ್ರ ಜೊತೆಗೆ ವಿಷಯಕ್ಕೆ ಒಂದು ಈ ಕಾಮಗಾರಿಗಳನ್ನು ಕೊಟ್ಟರೆ ಅವರು ನಮ್ಮ ತಾಲೂಕಿನ ಅಭಿಮಾನದಿಂದ ಒಳ್ಳೆ ಕಾಮಗಾರಿ ಕೆಲಸಗಳನ್ನು ಮಾಡಬಹುದು. ಅದರ ಜೊತೆಗೆ ನಮ್ಮ ತಾಲೂಕಿನ ಗುತ್ತಿಗೆದಾರರಿಗೆ ಕಾಮಗಾರಿಗಳನ್ನು ಕೊಟ್ಟರೆ ಅಲ್ಲಿ ವಿಶೇಷವಾಗಿ ನಮ್ಮ ದೇವದುರ್ಗ ತಾಲೂಕಿನ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಒಂದು ಉದ್ಯೋಗಗಳು ಸಿಗೋದಕ್ಕೆ ಅವಕಾಶ ಆಗ್ತದೆ. ಜೊತೆಗೆ DSR ರೇಟಿಗೆ ಅಥವಾ ಒಂದು 3%, 5%, 10% ಒಳಗಡೆ ನಮ್ಮ ತಾಲೂಕಿನ ಗುತ್ತಿಗೆದಾರರಿಗೆ ಮಾನ್ಯ ಶಾಸಕರ ಅವಕಾಶ. ಸುರೇಶ್ ಭವಾನಿ, TV 20 ಕನ್ನಡ ನ್ಯೂಸ್, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.